ಇನ್ನು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಈಗ ಮತ್ತೊಂದಿಷ್ಟು ಬೆಳವಣಿಗೆ ಆಗ್ತಾ ಇದೆ. ರಾಜಣ್ಣ ಅವರು ದೂರು ಕೊಟ್ರ ಕೊಡ್ಲಿಲ್ವಾ, ಏನಾಗಿದೆ ಬೆಳವಣಿಗೆ ಅನ್ನುವಂಥದ್ದನ್ನ ನೋಡಬೇಕು. ಹನಿ ಟ್ರ್ಯಾಪ್ ಪ್ರಕರಣ ಕೊನೆಗೂ ಕೂಡ ಸಚಿವ ರಾಜಣ್ಣ ಈಗ ದೂರು ಕೊಟ್ಟಿದ್ದಾರಂತೆ. ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ರಾಜಣ್ಣ ಭೇಟಿಯಾಗಿ ದೂರನ್ನ ನೀಡಿದ್ದಾರೆ. ಮಧ್ಯಾಹ್ನವಷ್ಟೇ ತುಮಕೂರಿನಲ್ಲಿ ರಾಜಣ್ಣ ಭೇಟಿಯಾಗಿದ್ರು ಪರಮೇಶ್ವರ್ ಅವರನ್ನ. ಪರಮೇಶ್ವರ್ ಸೂಚನೆ ಮೇರೆಗೆ ಸದಾಶಿವ ನಿವಾಸಕ್ಕೆ ಹೋಗಿ ದೂರನ್ನ ನೀಡಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ಕೊನೆಗೂ ಕೂಡ ರಾಜಣ್ಣ ಅವರು ದೂರನ್ನ ನೀಡಿದ್ದಾರೆ. ಇಷ್ಟೆಲ್ಲ ಹೇಳಿಸಿಕೊಂಡು ದೂರನ್ನ ನೀಡುವಂತ ಪರಿಸ್ಥಿತಿನ ಯಾರಿಗ್ರಿ ಬೇಕಾಗಿದೆ? ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದ್ದು ನಿಮಗೆ, ಅನುಭವಿಸ್ತಾ ಇರೋದು ನೀವು ರಾಜಕಾರಣಿಗಳು. ಏನಾದ್ರೂ ಮಾಡ್ಕೊಂಡು ಹೋಗಿ, ಏನಾಗಬೇಕಾಗಿದೆ ರಾಜ್ಯದ ಜನತೆಗೆ? ದೂರ ಆದ್ರೂ ಕೊಟ್ಕೊಳ್ಳಿ, ಬಿಟ್ಕೊಳ್ಳಿ. ಇಷ್ಟು ಸಲ ಹೇಳಿದ ನಂತರ ಒತ್ತಾಯ ಪೂರ್ವಕವಾಗಿ ದೂರು ಕೊಟ್ಟಂಗಿದೆ. ಅಂದ್ರೆ ಉದ್ದೇಶ ಏನು? ಯಾರು ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ರೆ ಅವ್ರು ಯಾರ ಹೆಸರು ಕೂಡ ಬಯಲಾಗಬಾರ್ದು ಅಂತಾನ ಇಲ್ಲಿಯವರೆಗೂ ಕೂಡ ಕಾದಿದ್ದು, ಅಥವಾ ಇನ್ಯಾವುದೋ ಒತ್ತಡಕ್ಕೆ ಮಾಡಿದ್ದ, ಅಥವಾ ಹೇಳಿದ್ದು ಏನೋ ಸ್ವಲ್ಪ ಹೇಳ್ಬಿಟ್ಟೆ ಈಗ ಹೆಂಗ್ ಮಾಡೋದು ಈ ವಿಚಾರದಲ್ಲಿ ಅಂತಾನ, ಅಥವಾ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ದ ಇನ್ಯಾರನ್ನೋ ಇದರಲ್ಲಿ ಟಾರ್ಗೆಟ್ ಮಾಡಿಕೊಂಡು? ಹಲವು ರೀತಿಯಾದಂತಹ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ನಡೆದಿದೆ. ಈಗ ಮತ್ತೊಂದು ಬೆಳವಣಿಗೆ ಏನು ಅಂತಂದ್ರೆ, ಕೊನೆಗೂ ಕೂಡ ರಾಜಣ್ಣ ಅವರು ದೂರನ್ನ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನಿನ್ನೆ ಮುಖ್ಯಮಂತ್ರಿಗಳು ರಾಜಣ್ಣ ಅವರನ್ನ ಕರೆಸಿ ಈ ತರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಯಾಕೆ ಇನ್ನೂ ದೂರು ಕೊಟ್ಟಿಲ್ಲ, ನೀನು ಹೋಗಿ ದೂರು ಕೊಡು ಫಸ್ಟು, ಆಮೇಲೆ ತನಿಖೆ ವಿಚಾರ ನೋಡೋಣ ಅಂತ ಹೇಳಿದ್ದಾರೆ. ತದನಂತರ ರಾಜಣ್ಣ ಅವರು ಆಯಿತು ಅಂತ ಹೇಳ್ಬಿಟ್ಟು ದೂರು ಕೊಡೋಕ್ಕೆ ಪರಮೇಶ್ವರ್ ಹತ್ರ ಬಂದಿದ್ದು. ಯಾಕಿಷ್ಟು ತಡ ಮಾಡಿಕೊಂಡ್ರು? ಆಗಿದ್ದಾಗ ಆ ರೀತಿಯಾಗಿ ನಡೆದಿದೆ ಅನ್ನೋದಾಗಿದ್ದಿದ್ರೆ ದೂರನ್ನು ಆವಾಗಲೇ ಕೊಡಬೇಕಾಗಿತ್ತು. ಆಮೇಲೆ ಪರಮೇಶ್ವರ್ ಹತ್ರ ಬಂದರೂ ದೂರು ಕೊಡಬೇಕಾ? ಸ್ಥಳೀಯವಾಗಿರುವಂಥ ಪೊಲೀಸ್ ಠಾಣೆಯಲ್ಲಿ ಕೊಡಲ್ವಾ ಇವನ್ನೆಲ್ಲ? ಇನ್ನು ಯಾರೇ ಏನೇ ಆದರೂ ಕೂಡ ದೂರನ್ನು ಇನ್ಮೇಲೆ ಗೃಹ ಮಂತ್ರಿಗಳ ಬಳಿನೇ ಬರಬೇಕಾ ದೂರು ಕೊಡೋಕ್ಕೆ? ಹೊಸ ಸಿಸ್ಟಮ್ ಅನ್ನ ರೆಡಿ ಮಾಡ್ತಾ ಇದ್ದಾರಾ ಅಂತ ಅದನ್ನೇ ಕೇಳ್ತಾ ಇರುವಂಥದ್ದು ನಾನು. ಗೃಹ ಮಂತ್ರಿಗಳಿಗೆ ಹೋಗ್ಬಿಟ್ಟು ನೀವು ದೂರು ಕೊಟ್ರೆ ಏನ್ರಿ ಪ್ರಯೋಜನ? ಸ್ಥಳೀಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಡಬೇಕು. ಯಾವ ಸರಹದ್ದಿನಲ್ಲಿ ನಿಮ್ಮ ಅಟೆಂಪ್ಟ್ ಆಗಿದೆ ಹನಿ ಟ್ರ್ಯಾಪ್ ಮಾಡೋಕ್ಕೆ, ನಿಮ್ಮ ಕಚೇರಿನೋ ಅಥವಾ ನಿಮ್ಮ ನಿವಾಸನೋ ಎಲ್ಲಿ ಬಂದಿದ್ರು ಅವರು, ಅದು ಯಾವ ಪೊಲೀಸ್ ಠಾಣೆಗೆ ಬರುತ್ತೆ ಆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡಬೇಕು. ಏನು ನೀವು ಗೃಹ ಮಂತ್ರಿಗಳಿಗೆ ದೂರು ಕೊಡೋದಾದ್ರೆ ಇನ್ನೆಲ್ಲರೂ ಗೃಹ ಮಂತ್ರಿಗಳಿಗೆ ದೂರು ಕೊಡೋದು? ಇನ್ಮೇಲೆ ವಿಚಿತ್ರವಾಗಿರುವಂಥ ಸೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ. ಸದನದಲ್ಲಿ ಒಂದು ರೀತಿಯಾಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀರಾ, ಆಚೆ ಇನ್ನೊಂದು ರೀತಿಯಾಗಿ ನಡವಳಿಕೆಯನ್ನು ತೋರಿಸ್ಕೊಳ್ತೀರಾ. ಏನು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಬೇಕಾ ಇಲ್ಲ ಗೃಹ ಮಂತ್ರಿಗಳಿಗೆ ದೂರು ಕೊಡಬೇಕಾ? ಹೊಳೆ ಕಥೆ ಅಲ್ರಿ ಇದು. ಈಗ ಪರಮೇಶ್ವರ್ ಏನು ಮಾಡಬೇಕಾದ್ರೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕಾ? ಅವ್ರು ಮತ್ತೆ ನಿಮ್ಮನ್ನು ಕರೆಸ್ಕೋಬೇಕಾ? ಒಳ್ಳೆ ಒಂದು ಡ್ರಾಮಾ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರಪ್ಪ. ಪಾತ್ರಧಾರಿಗಳು ಮಾತ್ರ ಭಿನ್ನ ಭಿನ್ನವಾಗಿ ಏನಿಲ್ಲ, ಎಲ್ಲರೂ ಅದೇ ಪಾತ್ರಧಾರಿಗಳನ್ನೇ. ಒಬ್ಬೊಬ್ಬರು ಒಂದೊಂದು ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಕೆಲವರು ಕುಣಿಯೋರಿದ್ದಾರೆ. ದೂರು ಕೊಡಬೇಕಾಗಿರೋದು ಎಲ್ಲಿ? ಮಾನ್ಯ ರಾಜಣ್ಣ ಅವರೇ, ಪರಮೇಶ್ವರ್ ಅವರ ಗೃಹ ಮಂತ್ರಿಗಳಿಗೆ ದೂರು ಕೊಡಬೇಕಾ? ಸಚಿವರಾಗಿದ್ದೀರಲ್ವಾ, ದೂರು ಎಲ್ಲಿ ಕೊಡಬೇಕು? ದೂರು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಯಾರು ಇರ್ತಾರೆ ನಿಮ್ಮ ಹಳ್ಳಿಗಳಲ್ಲಾದರೆ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಹೊಸ ಟ್ರೆಂಡ್ ಅನ್ನ ಸೆಟ್ ಮಾಡ್ತಾ ಇದೆಯಾ ಅಂತ ಕಾಂಗ್ರೆಸ್? ದೂರನ್ನ ಕೊಡಬೇಕಾಗಿರುವಂಥದ್ದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡಬೇಕಾಗಿದೆ. ಗೃಹ ಮಂತ್ರಿಗಳಿಗೆ ಹೋಗಿ ದೂರನ್ನ ಕೊಡುವಂತ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಇನ್ಮೇಲೆ ಎಲ್ಲರೂ ದೂರನ್ನ ಗೃಹ ಮಂತ್ರಿಗಳಿಗೆ ಕೊಡಬೇಕಾ ಅಂತ ದೂರನ್ನು ಕೊಡ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ರೀತಿಗಳ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಹಾಗಾಗಿ ಗೃಹ ಸಚಿವರು ಈ ದೂರನ್ನು ಎಲ್ಲೋ ಒಂದು ಕಡೆ ಇದಕ್ಕೆ ಪೊಲೀಸ್ ಕಮಿಷನರ್ಗೆ ಏನಾದ್ರು ಶಿಫ್ಟ್ ಮಾಡ್ತಾರೆ ಏನನ್ನು ಕೂಡ ಕಾದು ನೋಡಬೇಕಾಗುತ್ತೆ, ಅಥವಾ ಇದೇ ದೂರನ್ನು ಇಟ್ಕೊಂಡು ಎಲ್ಲೋ ಒಂದು ಕಡೆ ತನಿಖೆಗೆ ಆದೇಶ ಮಾಡ್ತಾರೆ ಅನ್ನೋ ಕುತೂಹಲ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಕಡೆಗೂ ಕೂಡ ಆ ಒಂದು ಮಧುಬಲೆಗೆ ಸಂಬಂಧಪಟ್ಟಂತೆ, ಅದೊಂದು ಟ್ರ್ಯಾಪ್ಗೆ ಯತ್ನಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ದೂರಿನಲ್ಲಿರ್ತಕ್ಕಂಥ ಸಾರಾಂಶಗಳು ಏನು ಅನ್ನೋ ಆಧಾರದ ಮೇಲೆ ಒಂದು ರಾಜ್ಯ ಸರ್ಕಾರ ತನಿಖೆ ವ್ಯಾಪ್ತಿಯನ್ನು ಕೂಡ ನಿರ್ಧಾರ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರು ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್, ವಾಪಸ್ ಬರ್ತೇನೆ ನಿಮ್ಮ ಹತ್ರ. ರಾಜಣ್ಣ ಅವರು ಈ ಸರ್ಕಾರ ಹೇಳಿ ಒಂದು ಸ್ಪಷ್ಟವಾಗಿ VVIPಗಳಿಗೆ ಅಥವಾ ಸಚಿವರುಗಳು ಇನ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡಲ್ಲ, ನಾವು ಗೃಹ ಮಂತ್ರಿಗಳಿಗೆ ಕೊಡೋದು ನಿಯಮ ತಂದುಬಿಡಿ ಇನ್ಮೇಲೆ. ಏನ್ರಿ ಇದು ಹೊಸ ಹೊಸ ವಿಚಾರಗಳನ್ನೆಲ್ಲ ತರ್ತಾ ಇದ್ದೀರಾ? ಅಂದ್ರೆ ಉಳಿದವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಇವ್ರು ಮಾತ್ರ ಗೃಹ ಮಂತ್ರಿಗಳ ಬಳಿ ಹೋಗ್ಬಿಟ್ಟು ದೂರನ್ನ ಕೊಡಬೇಕು, ಅವ್ರು ಆಮೇಲೆ ಕಮಿಷನರ್ಗೆ ಕೊಡಬೇಕು, ಅವ್ರು ಆಮೇಲೆ ಆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬೇಕು. ವಿಚಿತ್ರವಾಗಿ ಆಡ್ತಿರಲ್ಲ ನೀವೆಲ್ಲ.